ನಮಸ್ಕಾರ. ಕೆಲವು ಕಥೆಗಳಿರುತ್ತೆ ನೋಡಿ, ಅದು ಬರೀ ಇತಿಹಾಸ ಅಲ್ಲ, ನಮ್ಮ ರಕ್ತದಲ್ಲೇ ಬೆರೆತು ಹೋಗುತ್ತೆ. ತ್ಯಾಗ, ಶೌರ್ಯ, ಸ್ವಾಭಿಮಾನ ಈ ಪದಗಳಿಗೆಲ್ಲ ಜೀವ ಬರೋದೇ ಅಂತಹ ಕಥೆಗಳಿಂದ. ಇವತ್ತು ನಾವು ಅಂಥದ್ದೇ ಒಂದು ಕಥೆಯ ಆಳಕ್ಕಿಳಿಯೋಣ. ಇದು ರಾಜಸ್ಥಾನದ ಮೇವಾಡದ ಮಣ್ಣಿನ ಕಥೆ. ಇಬ್ಬರು ಯೋಧರು, ಗೋರಾ ಮತ್ತು ಬಾದಲ್. ಇದು ಕೇವಲ ಕತ್ತಿ ಗುರಾಣಿ ಹಿಡಿದು ಯುದ್ಧ ಮಾಡಿದ ಕಥೆಯಲ್ಲ, ಬದಲಾಗಿ ತಮ್ಮ ನಾಡಿನ ಗೌರವಕ್ಕೋಸ್ಕರ ಪ್ರಾಣವನ್ನೇ ಪಣಕ್ಕಿಟ್ಟ ವೀರರ ಕಥೆ. ಹೌದು, ಈ ಕಥೆಯನ್ನ ಮತ್ತೆ ಮತ್ತೆ ನಾವು ನೆನಪಿಸ್ಕೊಳ್ಬೇಕು. ಇವತ್ತಿನ ನಮ್ಮ ಈ ಚರ್ಚೆಗೆ ಮುಖ್ಯ ಆಧಾರ ಅಂದ್ರೆ ಪಂಡಿತ್ ನರೇಂದ್ರ ಮಿಶ್ರಾ ಅವರ ಒಂದು ಅದ್ಭುತ ಕವಿತೆ ಗೋರಾ ಬಾದಲ್. ನಮ್ಮ ಹತ್ರ ಇರೋ ಮೂಲಗಳು, ಆ ಕವಿತೆಯ ವಾಚನಗಳು, ಆಮೇಲೆ ಅದರ ಮೇಲಿನ ಕೆಲವು ವಿಶ್ಲೇಷಣೆಗಳು. ಆ ಕವಿತೆಯ ಒಂದು ವಿಶೇಷತೆ ಇದೆ ಗೊತ್ತಾ? ಅದು ಕೇವಲ ನಡೆದ ಘಟನೆಯನ್ನ ಹೇಳೋದಿಲ್ಲ, ಬದಲಿಗೆ ವೀರರಸ ಅಂತೀವಲ್ಲ, ಅದನ್ನ ನಮ್ಮೊಳಗೆ ತುಂಬುತ್ತೆ. ವೀರರಸ ಅಂದ್ರೆ ಬರೀ ಶೌರ್ಯದ ವರ್ಣನೆ ಅಲ್ಲ, ಅದು ಆ ಮಾತುಗಳನ್ನ ಕೇಳಿದ್ರೆ ಸಾಕು ಮೈ ರೋಮಾಂಚನ ಆಗುತ್ತೆ. ಅದ್ಭುತ. ಹಾಗಾದ್ರೆ ಬನ್ನಿ ಇವತ್ತು ಈ ಕಥೆಯನ್ನ ಒಂದೊಂದಾಡಿ ಬಿಡಿಸಿ ನೋಡೋಣ. ಅಲ್ಲಾವುದ್ದೀನ್ ಖಿಲ್ಜಿಯ ಕುತಂತ್ರದಿಂದ ಹಿಡಿದು ರಾಣಿ ಪದ್ಮಿನಿಯ ಸಮಯೋಚಿತ ನಾಯಕತ್ವ, ಆಮೇಲೆ ಗೋರಾ ಬಾದಲ್ ಅವರ ಆ ನಂಬೋಕೆ ಆಗದ ಯುದ್ಧತಂತ್ರ ಮತ್ತೆ ಅವರ ಬಲಿದಾನ, ಎಲ್ಲದರ ಬಗ್ಗೆನೂ ಆಳವಾಗಿ ಚರ್ಚಿಸೋಣ. ಹಾಗಾದ್ರೆ ಕಥೆ ಶುರುವಾಗೋದು ಎಲ್ಲಿಂದ? ಚಿತ್ತೋಡದ ಮೇಲೆ ಅಲ್ಲಾವುದ್ದೀನ್ ಖಿಲ್ಜಿ ದಾಳಿ ಮಾಡೋಕ್ ಬಂದಿದ್ದಾನೆ. ಆದ್ರೆ ರಾಣಾ ರತನ್ ಸಿಂಗ್ ಆ ಯುದ್ಧವನ್ನ, ಆ ರಕ್ತಪಾತವನ್ನ ತಪ್ಸೋಕೊಂದು ದಾರಿ ಹುಡುಕ್ತಾರೆ. ಖಿಲ್ಜಿಯನ್ನ ಅತಿಥಿ ತರ ಕೋಟೆಯೊಳಗೆ ಕರೀತಾರೆ. ನಮ್ಮಲ್ಲಿ ಅತಿಥಿ ದೇವೋಭವ ಅಂತಾರಲ್ಲ, ಆ ರೀತಿ. ಆದ್ರೆ ಆ ಸತ್ಕಾರಕ್ಕೆ ತೆತ್ತ ಬೆಲೆ ತುಂಬಾ ದೊಡ್ಡದಾಗಿತ್ತು ಅಲ್ವಾ? ಖಂಡಿತವಾಗಿಯೋ. ನೋಡಿ, ಇಲ್ಲಿಂದಲೇ ತತ್ವ ಮತ್ತು ವ್ಯಾವಹಾರಿಕತೆ ನಡುವಿನ ಸಂಘರ್ಷ ಶುರುವಾಗೋದು. ರತನ್ ಸಿಂಗ್ ಯೋಚಿಸಿದ್ದು ಪ್ರಾಯೋಗಿಕವಾಗಿ ಯುದ್ಧ ತಪ್ಪಿಸ್ಬೇಕು ಅಷ್ಟೇ. ಆದರೆ ಖಿಲ್ಜಿ, ಅವನ ಇತಿಹಾಸವೇ ಬೇರೆ. ಆತ ತನ್ನ ಸ್ವಂತ ಚಿಕ್ಕಪ್ಪನ ತಲೆಯನ್ನೇ ಕತ್ತರಿಸಿ ಅಧಿಕಾರಕ್ಕೆ ಬಂದೋನು. ಅವನಿಗೆ ಸ್ನೇಹ, ಸತ್ಕಾರ, ಮಾತು ಕೊಡೋದು ಈ ಯಾವ ಪದಕ್ಕೂ ಅರ್ಥ ಗೊತ್ತಿರ್ಲಿಲ್ಲ. ಅವನಿಗೆ ಗೊತ್ತಿದ್ದುದು ಒಂದೇ ಭಾಷೆ: ದ್ರೋಹ ಮತ್ತು ಲೂಟಿ. ಹೌದು, ದ್ರೋಹ ಮತ್ತು ಲೂಟಿ. ಹಾಗಾಗಿ ಅತಿಥಿಯಾಗಿ ಬಂದವನು ಮೋಸದಿಂದ ರಾಣಾ ರತನ್ ಸಿಂಗ್ ಅವರನ್ನ ಬಂಧಿಸಿ ದೆಹಲಿಗೆ ಎಳ್ಕೊಂಡು ಹೋಗ್ತಾನೆ. ಇದು ಚಿತ್ತೋಡಕ್ಕೆ ಬಿದ್ದ ಮೊದಲನೇ ದೊಡ್ಡ ಪೆಟ್ಟು. ತಮ್ಮ ರಾಜನೇ ಶತ್ರುವಿನ ಕೈಯಲ್ಲಿ ಬಂದಿಯಾಗಿದ್ದಾನೆ, ಆಮೇಲೆ ಖಿಲ್ಜಿ ಚಿತ್ತೋಡಕ್ಕೆ ಒಂದು ಸಂದೇಶ ಕಳಿಸ್ತಾನಲ್ಲ, ಅದು ಇನ್ನೂ ಕ್ರೂರವಾಗಿತ್ತು. ಹೌದು, ಆ ಸಂದೇಶ ಹೀಗಿತ್ತು: ನಿಮಗೆ 10 ದಿನ ಟೈಮ್, ರಾಣಿ ಪದ್ಮಿನಿಯನ್ನ ದೆಹಲಿಗೆ ಕಳಿಸ್ಕೊಡಿ. ಇಲ್ಲ ಅಂದ್ರೆ 11ನೇ ದಿನ ರಾಣಾ ರತನ್ ಸಿಂಗ್ ಅವರ ಕತ್ತರಿಸಿದ ತಲೆ ಚಿತ್ತೋಡದ ಕೋಟೆಯ ಮುಂದೆ ಬಂದು ಬೀಳುತ್ತೆ. ಇದು ಬರೀ ಬೆದರಿಕೆಯಾಗಿರ್ಲಿಲ್ಲ, ಅದು ಖಿಲ್ಜಿಯ ವ್ಯಕ್ತಿತ್ವ ಹೇಗಿತ್ತು ಅನ್ನೋದಕ್ಕೆ ಸಾಕ್ಷಿ. ಆ ಸಂದೇಶ ಬಂದಾಗ ಊಹಿಸ್ಕೊಳ್ಳಿ, ಚಿತ್ತೋಡದಲ್ಲಿ ಎಂಥ ವಾತಾವರಣ ಇದ್ದಿರ್ಬೇಡ. ಒಂದು ಕಡೆ ರಾಜನ ಪ್ರಾಣ, ಇನ್ನೊಂದು ಕಡೆ ರಾಜ್ಯದ ಮರ್ಯಾದೆ. ಇಂತಹ ಒಂದು ಅಸಹಾಯಕ ಪರಿಸ್ಥಿತಿಯಲ್ಲಿ ಎಲ್ಲರೂ ಏನ್ಮಾಡೋದು ಅಂತ ತಲೆ ಮೇಲೆ ಕೈಹೊತ್ತು ಕೂತಿದ್ದಾಗ ರಾಣಿ ಪದ್ಮಿನಿ ಒಂದು ನಿರ್ಧಾರಕ್ಕೆ ಬರ್ತಾರೆ. ಇಲ್ಲಿಂದ ಕಥೆಗೆ ಒಂದು ದೊಡ್ಡ ತಿರುವು ಸಿಗುತ್ತೆ. ಹೌದು, ಇದು ನಾಯಕತ್ವದ ನಿಜವಾದ ಪರೀಕ್ಷೆ ಅಂದ್ರೆ. ಎಲ್ಲರೂ ಭರವಸೆ ಕಳ್ಕೊಂಡಿದ್ದಾಗ ರಾಣಿ ಪದ್ಮಿನಿ ಒಂದು ದಾರಿ ಹುಡುಕ್ತಾರೆ. ಅವ್ರಿಗೊಬ್ಬ ವ್ಯಕ್ತಿಯ ನೆನಪಾಗತ್ತೆ, ಚಿತ್ತೋಡದ ಸ್ವಾಭಿಮಾನದ ಸಂಕೇತದಂತಿದ್ದ. ಆದ್ರೆ ಈಗ ರಾಜನ ಮೇಲೆ ಮುನ್ಸ್ಕೊಂಡು ದೂರವಾಗಿದ್ದ ಮಾಜಿ ಸೇನಾಪತಿ ಗೋರಾ. ಹೌದು, ಗೋರಾ. ಆದ್ರೆ ಅವರು ಮಾಜಿ ಸೇನಾಪತಿ ಯಾಕೆ ಆಗಿದ್ರು? ಆ ಹಿನ್ನೆಲೆನೂ ತುಂಬಾ ಮುಖ್ಯ ಅಲ್ವಾ? ಖಂಡಿತ. ಯಾವಾಗ ರಾಣಾ ರತನ್ ಸಿಂಗ್ ಖಿಲ್ಜಿಗೆ ರಾಣಿ ಪದ್ಮಿನಿಯ ಪ್ರತಿಬಿಂಬವನ್ನ ಕನ್ನಡಿಯಲ್ಲಿ ತೋರ್ಸೋಕೆ ಒಪ್ಕೊಳ್ತಾರೋ ಆವಾಗ್ಲೇ ಗೋರಾ ಅದನ್ನ ವಿರೋಧಿಸ್ತ್ರು. ಮಹಾರಾಜ, ಇದು ತಪ್ಪು, ಚಿತ್ತೋಡದ ಮರ್ಯಾದೆಯನ್ನ ಪರಪುರುಷನ ಕಣ್ಣಿಗೆ ಬೀಳಿಸೋದು ನಮ್ಮ ಪರಂಪರೆಗೆ ದ್ರೋಹ ಅಂತ ವಾದ ಮಾಡಿದ್ರು. ಇದೇ ಆ ಸಂಘರ್ಷ. ರತನ್ ಸಿಂಗ್ ರಾಜತಾಂತ್ರಿಕವಾಗಿ ಯೋಚಿಸಿದ್ರೆ, ಗೋರಾ ಸ್ವಾಭಿಮಾನ, ತತ್ವ ಅಂತ ನಿಂತಿದ್ರು. ಆ ಭಿನ್ನಾಭಿಪ್ರಾಯದಿಂದ ಬೇಸತ್ತು ಅವರು ತಮ್ಮ ಪದವಿಯನ್ನೇ ಬಿಟ್ಟು ಕಾಡಿನಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ವಾಸ ಮಾಡ್ತಾ ಇದ್ರು. ಅಂದ್ರೆ ರಾಜನ ನಿರ್ಧಾರವನ್ನ ಒಪ್ಪದ ಒಬ್ಬ ಸ್ವಾಭಿಮಾನಿ ವೀರ. ಈಗ ಅದೇ ರಾಜನನ್ನ ಉಳಿಸೋಕೆ ಅದೇ ವೀರನ ಸಹಾಯ ಬೇಕಾಗಿದೆ. ರಾಣಿ ಪದ್ಮಿನಿ ತಾವೇ ಕುದುರೆ ಹತ್ತಿ ಆ ಕಾಡಿಗೆ ಹೋಗ್ತಾರೆ. ಆ ದೃಶ್ಯವನ್ನ ಕಲ್ಪಿಸ್ಕೊಂಡ್ರೆ ಮೈ ಜುಮ್ಮೆನ್ನುತ್ತೆ. ಒಂದು ಸಾಮ್ರಾಜ್ಯದ ಮಹಾರಾಣಿ ಅವಮಾನಿತನಾದ ತನ್ನ ಸೇನಾಪತಿಯನ್ನ ಹುಡುಕೊಂಡು ಹೋಗ್ತಿದ್ದಾರೆ. ಹೌದು, ಗೋರಾ ರಾಣಿಯನ್ನ ನೋಡ್ದಾಗ ಮೊದಲು ಮಾತಾಡೋಕ್ಕೆ ಒಪ್ಪೋದಿಲ್ಲ. ಅವರ ಮನಸ್ಸಲ್ಲಿ ನೋವು, ಅವಮಾನ ಎಲ್ಲ ತುಂಬಿರುತ್ತೆ. ದೇವಿ, ನಾನೊಬ್ಬ ಸಾಮಾನ್ಯ ಸೈನಿಕ,
ರಾಜನೀತಿ, ಒಪ್ಪಂದಗಳು ಇದೆಲ್ಲ ನನಗರ್ಥ ಆಗಲ್ಲ. ಆ ಕನ್ನಡಿಯಲ್ಲಿ ಪ್ರತಿಬಿಂಬ ತೋರಿಸುವಾಗ ನನ್ನ ಮಾತು ಯಾರಿಗೂ ಬೇಕಾಗಿರ್ಲಿಲ್ಲ. ಈಗ ನನ್ನಿಂದ ಏನಾಗ್ಬೇಕು ಅಂತ ಖಾರವಾಗಿ ಕೇಳ್ತಾರೆ. ಆ ಕ್ಷಣದಲ್ಲಿ ರಾಣಿ ಪದ್ಮಿನಿ ಏನ್ ಮಾಡಿದ್ರು ಅನ್ನೋದೇ ಈ ಕಥೆಯ ಆತ್ಮ. ಖಂಡಿತ. ಆ ಕ್ಷಣದಲ್ಲಿ ಚಿತ್ತೋಡದ ಮಹಾರಾಣಿ ಗೋರಾರ ಕಾಲಿಗೆ ಬೀಳ್ತಾರೆ. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಇದು ಒಬ್ಬ ರಾಣಿ, ಒಬ್ಬ ಸೈನಿಕನ ಕಾಲಿಗೆ ಬಿದ್ದಿದ್ದಲ್ಲ. ಇದು ದೇಶದ ಗೌರವ, ಒಬ್ಬ ಯೋಗ್ಯ ವ್ಯಕ್ತಿಯ ಸಾಮರ್ಥ್ಯದ ಮುಂದೆ ತಲೆಬಾಗಿನ ಕ್ಷಣ. ರಾಣಿ ಹೇಳ್ತಾಳೆ, ಇದು ಕೋಪತಾಪ ತೋರ್ಸೋ ಸಮಯ ಅಲ್ಲ. ಚಿತ್ತೋಡದ ಮರ್ಯಾದೆ ದೆಹಲಿಯ ಬೀದಿಗಳಲ್ಲಿ ಹರಾಜಾದ್ರೆ ಆ ಕಳಂಕವನ್ನ ನಾವ್ಯಾರೂ ತೊಳೆಯೋಕ್ಕಾಗಲ್ಲ. ನಮ್ಮ ವೈಯಕ್ತಿಕ ಅಹಂಕಾರಕ್ಕಿಂತ ದೇಶದ ಗೌರವ ದೊಡ್ಡದು. ಇಲ್ಲಿ ಒಂದು ಅದ್ಭುತವಾದ ನಾಯಕತ್ವದ ಪಾಠ ಇದೆ. ರಾಣಿ ಬರೀ ಗೋರಾ ಅವ್ರನ್ನ ಕ್ಷಮೆ ಕೇಳ್ತಾ ಇಲ್ಲ, ಅವರು ಒಂದು ಸಂದೇಶ ಕೊಡ್ತಿದ್ದಾರೆ, ದೇಶದ ಗೌರವ ಎಲ್ಲದಕ್ಕಿಂತ ದೊಡ್ಡದು ಅಂತ. ಇದು ಬರೀ ಒಬ್ಬ ಸೇನಾಪತಿಯನ್ನ ವಾಪಸ್ ಕರ್ಕೊಂಡ್ಬರೋ ತಂತ್ರ ಅಲ್ಲ, ಇಡೀ ರಾಜ್ಯಕ್ಕೆ ಧೈರ್ಯ ತುಂಬುವ ಒಂದು ನಡೆ. ನಿಖರವಾಗಿ ರಾಣಿಯ ಆ ಮಾತುಗಳು, ಆ ನಡೆ, ಅದು ಗೋರಾರೊಳಗಿನ ಯೋಧನನ್ನ ಮತ್ತೆ ಬಡಿದೆಬ್ಬಿಸುತ್ತೆ. ಅವರ ಕೋಪವೆಲ್ಲ ಕರಗಿ ದೇಶಭಕ್ತಿಯ ಜ್ವಾಲೆಯಾಗುತ್ತೆ. ಆಗ ಅವರು ಎದ್ದು ನಿಂತು ಒಂದು ಪ್ರತಿಜ್ಞೆ ಮಾಡ್ತಾರೆ. ಅದು ಇತಿಹಾಸದಲ್ಲಿ ಉಳಿದುಹೋಗಿದೆ. ತಾಯಿ, ನನ್ನ ಹೆಗಲ ಮೇಲೆ ಈ ತಲೆ ಇರೋವರೆಗೂ ಮಹಾಕಾಲನೆ ಬಂದ್ರೂ ನಮ್ಮ ಮಹಾರಾಣರ ತಲೆಯನ್ನ ಮುಟ್ಟೋಕೆ ಆಗಲ್ಲ. ನಾನು ರತನ್ ಸಿಂಗ್ ಅವರನ್ನ ವಾಪಸ್ ಕರೆತರ್ತೇನೆ, ಇಲ್ಲವಾದ್ರೆ ನನ್ನ ದೇಹ ದೆಹಲಿಯ ಮಣ್ಣಲ್ಲಿ ಸೇರುತ್ತೆ ಅಂತಾರೆ. ಇದು ಮಹಾಭಾರತದ ಭೀಷ್ಮ ಪ್ರತಿಜ್ಞೆಯಷ್ಟೇ ಶಕ್ತಿಯುತವಾಗಿತ್ತು. ಒಮ್ಮೆ ಆ ಪ್ರತಿಜ್ಞೆ ಮಾಡಿದ್ಮೇಲೆ ಗೋರಾರ ಮನಸ್ಸಲ್ಲಿದ್ದ ಕೋಪವೆಲ್ಲ ಒಂದು ಯುದ್ಧ ತಂತ್ರವಾಗಿ ಬದಲಾಯಿತು. ಬರೀ ಮಾತಿಂದ ರಾಜ್ಯ ಉಳಿಸೋಕಾಗಲ್ಲ, ಅದಕ್ಕೊಂದು ಚಾಣಾಕ್ಷ ಯೋಜನೆ ಬೇಕು. ಹಾಗಾದ್ರೆ ಅವರು ರೂಪಿಸಿದ ಆ ಅದ್ಭುತ ಯೋಜನೆ ಹೇಗಿತ್ತು? ಆ ಯೋಜನೆ ಆಕ್ಚುಲಿ ಖಿಲ್ಜಿಯ ಯೋಚನೆಗೂ ಮೀರಿದ್ದಾಗಿತ್ತು. ಗೋರಾ 700 ಪಲ್ಲಕ್ಕಿಗಳನ್ನ ಸಿದ್ಧ ಮಾಡೋಕ್ ಹೇಳ್ತಾರೆ. ಆಮೇಲೆ ಖಿಲ್ಜಿಗೆ ಸುದ್ದಿ ಕಳಿಸ್ತಾರೆ. ಮಹಾರಾಣಿ ಪದ್ಮಿನಿ ತಮ್ಮ 700 ದಾಸಿಯರ ಜೊತೆ ದೆಹಲಿಗೆ ಬರಲು ಸಿದ್ಧರಾಗಿದ್ದಾರೆ. ಆದ್ರೆ ಅವರು ತಮ್ಮ ರಾಜನನ್ನ ಕೊನೆ ಸಲ ಭೇಟಿ ಮಾಡಿದ ಮೇಲೆಯೇ ನಿಮ್ಮನ್ನ ಸೇರ್ತಾರೆ. ಇದು ನಿಜಕ್ಕೂ ನಂಬೋಕಾಗದ ಯೋಜನೆ. ಆದ್ರೆ ಇದರಲ್ಲಿ ಒಂದು ದೊಡ್ಡ ರಿಸ್ಕ್ ಇತ್ತಲ್ವಾ? ಒಂದೇ ಒಂದು ಪಲ್ಲಕ್ಕಿ ಚೆಕ್ ಮಾಡಿದ್ರೂ ಇಡೀ ಪ್ಲಾನ್ ಫೇಲ್ ಆಗ್ತಿತ್ತು. ಖಿಲ್ಜಿ ಅಂತ ಕ್ರೂರಿ, ಅನುಮಾನದ ವ್ಯಕ್ತಿಯನ್ನ ಇವ್ರು ಹೇಗೆ ಮರಳು ಮಾಡಿದ್ರು? ಅದೇ ಈ ಯೋಜನೆಯ ಜೀನಿಯಸ್. ಅವರು ಖಿಲ್ಜಿಯ ಸೇನೆ ಜೊತೆ ಯುದ್ಧ ಮಾಡ್ತಾ ಇರಲಿಲ್ಲ. ಅವರು ಖಿಲ್ಜಿಯ ಅಹಂಕಾರ ಮತ್ತೆ ಕಾಮದ ಜೊತೆ ಆಟ ಆಡ್ತಾ ಇದ್ರು. ರಾಣಿ ಪದ್ಮಿನಿ ತಾನಾಗೇ ಬರ್ತಿದ್ದಾಳೆ ಅನ್ನೋ ಸುದ್ದಿ ಕೇಳಿದ ತಕ್ಷಣ ಖಿಲ್ಜಿ ಮೈಮರೆತ, ತನ್ನದೇ ಗೆಲುವು ಅಂದ್ಕೊಂಡ. ಇನ್ನು ಆ ಪಲ್ಲಕ್ಕಿಗಳ ಒಳಗಿದ್ದಿದ್ದು ದಾಸಿಯರಲ್ಲ. ಪ್ರತಿಯೊಂದು ಪಲ್ಲಕ್ಕಿಯೊಳಗೆ ಒಬ್ಬ ಶ್ರೇಷ್ಠ ಮೇವಾಡಿ ಯೋಧ ಕೈಯಲ್ಲಿ ಮಾರಕಾಸ್ತ್ರಗಳೊಂದಿಗೆ ಸಿದ್ಧನಾಗಿ ಕೂತಿದ್ದ. ಆ ಪಲ್ಲಕ್ಕಿಯನ್ನ ಹೊತ್ತಿದ್ದ 4 ಜನ ಕೂಡ ಯೋಧರೇ ಆಗಿದ್ರು. ಅಂದ್ರೆ ಒಂದು ಪಲ್ಲಕ್ಕಿಗೆ 5 ಯೋಧರು, ಒಟ್ಟು 700 ಪಲ್ಲಕ್ಕಿಗಳು. ಅಂದ್ರೆ ಸುಮಾರು 3,500 ಸೈನಿಕರ ಒಂದು ಗುಪ್ತಪಡೆ ಖಿಲ್ಜಿಯ ಕಣ್ಣು ಮುಂದೆಯೇ ದೆಹಲಿಯ ಹೃದಯ ಭಾಗವನ್ನ ಪ್ರವೇಶ ಮಾಡ್ತಿತ್ತು. ಬೇಡಿಗಳನ್ನ ಕತ್ತರಿಸೋದ್ರಲ್ಲೂ ಅವನು ಎಕ್ಸ್ಪರ್ಟ್. ಅವನ ಗುರಿ ಒಂದೇ, ಸರಿಯಾದ ಸಮಯಕ್ಕೆ ರಾಣಾ ರತನ್ ಸಿಂಗ್ ಅವರ ಬೇಡಿಗಳನ್ನ ಕತ್ತರಿಸೋದು. ಇಲ್ಲೊಂದು ವಿಷಯವನ್ನ ಸ್ಪಷ್ಟಪಡಿಸಬೇಕು. ಪದ್ಮಾವತ್ ಸಿನಿಮಾದಲ್ಲಿ ರಾಣಿ ಪದ್ಮಿನಿ ತಾವೇ ದೆಹಲಿಗೆ ಹೋಗ್ತಾರೆ ಅಂತ ತೋರಿಸಿದ್ದಾರೆ. ಆದ್ರೆ ನಮ್ಮ ಚರ್ಚೆಯ ಮೂಲವಾಗಿರುವ ಕವಿ ನರೇಂದ್ರ ಮಿಶ್ರಾ ಮತ್ತು ಬೇರೆ ಇತಿಹಾಸಕಾರರ ಪ್ರಕಾರ ರಾಣಿ ಚಿತ್ತೋಡದಲ್ಲೇ ಉಳಿದಿದ್ರು. ಇದು ಸಂಪೂರ್ಣವಾಗಿ ಗೋರಾ ರೂಪಿಸಿದ ಯುದ್ಧತಂತ್ರ. ರಾಣಿಯ ಜೀವವನ್ನ ಪಣಕ್ಕಿಡೋದು ಅವರ ಯೋಜನೆಯ ಭಾಗವಾಗಿರಲಿಲ್ಲ. ಖಂಡಿತ. ರಾಣಿಯ ಸುರಕ್ಷತೆ ಎಲ್ಲಕ್ಕಿಂತ ಮುಖ್ಯವಾಗಿತ್ತು. ಯೋಜನೆ ಅನ್ಕೊಂಡಂತೆಯೇ ನಡೀತು. ಪಲ್ಲಕ್ಕಿಗಳು ದೆಹಲಿ ತಲುಪಿದ್ವು. ರಾಣಾ ರತನ್ ಸಿಂಗ್ ಅವರನ್ನ ಭೇಟಿಯಾಗ್ಬೇಕೆಂಬ ರಾಣಿಯ ಕೊನೆಯ ಆಸೆಯನ್ನ ಪೂರೈಸೋಕೆ ಖಿಲ್ಜಿ ಒಪ್ಪದ. ಆಗ ಆ ಕಮ್ಮಾರ ಬಂದಿಖಾನೆಗೆ ಹೋಗಿ ಕ್ಷಣಾರ್ಧದಲ್ಲಿ ರಾಣಾ ರತನ್ನ ಕಬ್ಬಿಣದ ಬೇಡಿಗಳನ್ನ ಕತ್ತರಿಸಾಕ್ತಾನೆ. ಆ ಕ್ಷಣ ಹೇಗಿರ್ಬೇಡ, ಬಂಧುಮುಕ್ತರಾದ ರಾಣಾ ರತನ್ ಸಿಂಗ್ ತಮ್ಮ ಕಣ್ಣು ಮುಂದೆ ನಿಂತಿದ್ದ ಗೋರಾರನ್ನ ನೋಡ್ತಾರೆ. ಅದು ತುಂಬಾ ಭಾವನಾತ್ಮಕ ಕ್ಷಣ. ರಾಣಾ ಗೋರಾರನ್ನ ತಬ್ಕೊಂಡು ಕಣ್ಣೀರ್ ಹಾಕ್ತಾರೆ. ನಾನು ಯಾರ ಮಾತನ್ನ ಕೇಳದೆ ಅವಮಾನಿಸಿದ್ನೋ ಅವನೇ ಇವತ್ತು ನನ್ನ ಪ್ರಾಣ ಉಳಿಸೋಕೆ ಬಂದಿದ್ದಾನೆ ಅಂತ ಪಶ್ಚಾತ್ತಾಪ ಪಡ್ತಾರೆ. ಅದು ಬರೀ ಇಬ್ಬರು ವ್ಯಕ್ತಿಗಳ ಮಿಲನ ಆಗಿರ್ಲಿಲ್ಲ, ಅದು ತತ್ವಕ್ಕೆ ಸಿಕ್ಕಿದ ಜಯ. ನಂತರ ರಾಣಾ ರತನ್ ಸಿಂಗ್ ಅವರನ್ನ ಅಲ್ಲಿ ಸಿದ್ಧವಾಗಿ ನಿಲ್ಲಿಸಿದ್ದ ಕುದುರೆ ಮೇಲೆ ಹತ್ತಿಸಿ ಒಂದು ಸಣ್ಣ ಸೈನಿಕರ ತುಕುಡಿಯೊಂದಿಗೆ ಸುರಕ್ಷಿತವಾಗಿ ಚಿತ್ತೋಡಕ್ಕೆ ಕಳಿಸಲಾಗತ್ತೆ. ರಾಣಾ ಕಣ್ಮರಿಯಾಗುತ್ತಿದ್ದಂತೆ ಗೋರಾ ಮತ್ತು ಅವರ ಸೋದರಳಿಯ ಬಾದಲ್ ಉಳಿದ ಸೈನಿಕರೊಂದಿಗೆ ಖಿಲ್ಜಿಯ ಲಕ್ಷಾಂತರ ಸೈನಿಕರನ್ನ ಎದುರಿಸೋಕೆ ನಿಲ್ತಾರೆ. ಹರ್ ಹರ್ ಮಹಾದೇವ್ ಅನ್ನೋ ಘೋಷಣೆ ದೆಹಲಿಯ ಆಕಾಶವನ್ನೇ ತಲುಪುತ್ತೆ.
ಆ ಯುದ್ಧದ ಭೀಕರತೆಯನ್ನ ವರ್ಣಿಸೋಕೆ ಪದಗಳೇ ಸಾಲದು. ಅದು ಯುದ್ಧ ಅಲ್ಲ, ಅದೊಂದು ಯಜ್ಞ. ಒಂದು ಕಡೆ ಲಕ್ಷಾಂತರ ಸೈನಿಕರು, ಇನ್ನೊಂದು ಕಡೆ ಬೆರಳೆಣಿಕೆಯಷ್ಟು ಮೇವಾಡಿ ವೀರರು. ಅದರಲ್ಲೂ 80 ವರ್ಷದ ಮುದುಕ ಗೋರ ಯುವಕನಾಗಿ ಹೋರಾಡ್ತಾ ಇದ್ರು. ಅವರ ಕತ್ತಿಯ ವೇಗಕ್ಕೆ ಖಿಲ್ಜಿಯ ಸೇನೆ ದಿಕ್ಕಾಪಾಲಾಗಿ ಓಡ್ತಿತ್ತು. ಆದರೆ ಸಂಖ್ಯೆಯ ಬಲ ಜಾಸ್ತಿ ಇತ್ತು. ನೇರವಾಗಿ ಗೋರಾರನ್ನ ಎದುರಿಸೋಕ್ಕಾಗಲ್ಲ ಅಂತ ಗೊತ್ತಾದಾಗ ಖಿಲ್ಜಿಯ ಸೇನಾಪತಿ ಜಫರ್ ಮೋಸದ ದಾರಿ ಹಿಡಿತಾನೆ. ಹೌದು, ಯುದ್ಧ ಧರ್ಮವನ್ನ ಗಾಳಿಗೆ ತೂರಿ ಜಫರ್ ಕುದುರೆಯ ಕೆಳಗೆ ನುಸುಳಿ ಗೋರಾ ತೊಡೆಯ ಭಾಗಕ್ಕೆ, ಹೊಟ್ಟೆಯ ಕೆಳಗೆ ಕತ್ತಿಯಿಂದ ಇರೀತಾನೆ. ಆ ಏಟಿಗೆ ಗೋರ ಕುಸಿದು ಬೀಳ್ತಾರೆ. ಆಮೇಲೆ ಸುತ್ತುವರೆದ ಸೈನಿಕರು ಅವರ ಶಿರಚ್ಛೇದ ಮಾಡ್ತಾರೆ. ಖಿಲ್ಜಿಯ ಸೇನೆಗೆ ನಾವು ಗೆದ್ದೇ ಬಿಟ್ವಿ ಅಂತ ಸಂಭ್ರಮ. ಆದ್ರೆ ಕಥೆ ಅಲ್ಲಿಗೆ ಮುಗಿದಿರ್ಲಿಲ್ಲ. ಇಲ್ಲ, ನಿಜವಾದ ಕ್ಲೈಮ್ಯಾಕ್ಸ್ ಶುರುವಾಗಿದ್ದೇ ಅಲ್ಲಿಂದ. ಹೌದು, ಶಿರ ಕತ್ತರಿಸಿದ ಮೇಲೂ ಗೋರಾರ ಮುಂಡ ಎದ್ದು ನಿಲ್ಲುತ್ತೆ. ಎರಡೂ ಕೈಯಲ್ಲಿ ಕತ್ತಿ ಹಿಡಿದು ಶತ್ರುಗಳ ಕಡೆ ಧಾವಿಸುತ್ತೆ. ಅದನ್ನ ನೋಡಿದ ಖಿಲ್ಜಿಯ ಸೈನಿಕರು ದೆವ್ವವನ್ನ ನೋಡಿದ ಹಾಗೆ ಚೀರುತ್ತಾ ಓಡಿಹೋಗ್ತಾರೆ. ಆ ಶಿರವಿಲ್ಲದ ದೇಹ ನೇರವಾಗಿ ಜಫರ್ನ ಕಡೆ ನುಗ್ಗಿ ಒಂದೇ ಏಟಿಗೆ ಅವನ ದೇಹವನ್ನ 2 ತುಂಡು ಮಾಡುತ್ತೆ. ನರೇಂದ್ರ ಮಿಶ್ರಾ ಅವರ ಕವಿತೆಯ ಸಾಲು ನೆನ್ಪಾಗತ್ತೆ. ಮಗರ್ ವಾರೆ ಮೇವಾಡಿ ಗೋರ ಕಧಡ್ ಬಿ ದೌಡಾಕಿಯ, ಅಂದ್ರೆ ಅದ್ಭುತ ಮೇವಾಡದ ಗೋರ ಅವನ ಮುಂಡು ಓಡುತ್ತಿತ್ತು ಅಂಥ. ಇದು ಆ ಕಾಲದ ವೀರರ ಶೌರ್ಯಕ್ಕೆ ಸಾಕ್ಷಿ. ತನ್ನ ಚಿಕ್ಕಕ್ಕನ ಈ ಸ್ಥಿತಿಯನ್ನ ಕಂಡ ಯುವಕ ಬಾದಲ್ ಸಿಂಹದ ಮರಿಯ ಹಾಗೆ ಗರ್ಜಿಸ್ತಾನೆ. ರೋಷದಿಂದ ಖಿಲ್ಜಿ ಸೇನೆಯೊಳಗೆ ನುಗ್ಗಿ ಸಿಕ್ಕವರನ್ನ ಕಡಿದು ಹಾಕ್ತಾನೆ. ಸಾವಿರಾರು ಸೈನಿಕರನ್ನ ಕೊಂದು ಕೊನೆಗೆ ತಾನೂ ವೀರ ಸ್ವರ್ಗ ಸೇರ್ತಾನೆ. ಚಿತ್ತೋಡದಲ್ಲಿ ವಿಜಯದ ಸಂಭ್ರಮ. ಆದ್ರೆ ಆ ಸಂಭ್ರಮದಲ್ಲಿ ನೋವಿತ್ತು, ಕಣ್ಣೀರಿತ್ತು. ಯಾಕಂದ್ರೆ ಆ ವಿಜಯಕ್ಕೆ ತೆತ್ತ ಬೆಲೆ ತುಂಬಾ ದೊಡ್ಡದಾಗಿತ್ತು. ಗೋರಾ, ಬಾದಲ್ ಸೇರಿದಂತೆ ದೆಹಲಿಗೆ ಹೋದ ಪ್ರತಿಯೊಬ್ಬ ಯೋಧನೂ ತನ್ನ ಪ್ರಾಣವನ್ನ ನಾಡಿಗಾಗಿ ಅರ್ಪಿಸಿದ್ದ. ಆಗ ರಾಣಾ ರತನ್ ಸಿಂಗ್ ಒಂದು ಮಾತು ಹೇಳ್ತಾರೆ. ಚಿತ್ತೋಡದ ಧ್ವಜ ಇರೋವರೆಗೂ, ಈ ಕೋಟೆಯ ಕಲ್ಲುಗಳು ಇರೋವರೆಗೂ ಗೋರಾ ಮತ್ತು ಬಾದಲ್ ಅವರ ಹೆಸರು ಅಜರಾಮರ ಅಂತ. ಅವರ ತ್ಯಾಗ ವ್ಯರ್ಥ ಆಗ್ಲಿಲ್ಲ. ಖಂಡಿತವಾಗಿಯೂ ವ್ಯರ್ಥ ಆಗ್ಲಿಲ್ಲ. ಅದಕ್ಕೆ ಪಂಡಿತ್ ನರೇಂದ್ರ ಮಿಶ್ರಾ ತಮ್ಮ ಕವಿತೆಯಲ್ಲಿ ಹೀಗೇಳೋದು: ಜಿಸ್ಕೆ ಕಾರಣ್ ಮಿಟ್ಟಿ ಭೀ ಚಂದನ್ ಹೇ ರಾಜಸ್ಥಾನಿ. ಅಂದ್ರೆ ಯಾರಿಂದಾಗಿ ರಾಜಸ್ಥಾನದ ಮಣ್ಣಿಗೂ ಚಂದನದ ಪರಿಮಳ ಬಂದಿದೆಯೋ ಅಂತ. ಗೋರಾ ಬಾದಲ್ ಅವರಂಥ ವೀರರ ರಕ್ತ ಸೇರಿದಾಗ ಆ ನಾಡಿನ ಮಣ್ಣು ಬರೀ ಮಣ್ಣಾಗಿ ಉಳಿಯೋದಿಲ್ಲ, ಅದು ಪವಿತ್ರವಾಗುತ್ತೆ, ಚಂದನದ ಹಾಗೆ ಪೂಜನೀಯವಾಗುತ್ತೆ. ಹಾಗಾದ್ರೆ ಇವತ್ತಿನ ಈ ಚರ್ಚೆಯಿಂದ ನಾವು ಕಲಿಬೇಕಾದ ಮುಖ್ಯ ಅಂಶಗಳು: ಗೋರಾ ಮತ್ತು ಬಾದಲ್ ಅವರ ಕಥೆ ಅಪ್ರತಿಮ ಶೌರ್ಯ, ಚಾಣಾಕ್ಷ ತಂತ್ರಗಾರಿಕೆ ಮತ್ತು ನಾಡಿನ ಗೌರವಕ್ಕಾಗಿ ನೀಡಿದ ಸರ್ವೋಚ್ಚ ಬಲಿದಾನದ ಒಂದು ಮಹಾಕಾವ್ಯ. ತಮ್ಮ ಪ್ರಾಣಕ್ಕಿಂತ ರಾಜ್ಯದ ಮರ್ಯಾದೆಯೇ ದೊಡ್ಡದು ಅಂತ ಅವರು ಬದುಕಿ ತೋರಿಸಿದರು. ಹೌದು. ಕೊನೆಯದಾಗಿ ಕೇಳುಗರಿಗೆ ಒಂದು ಆಲೋಚನೆಯನ್ನ ಬಿಟ್ಟು ಹೋಗೋಣ. ಈ ಇಡೀ ಕಥೆಯಲ್ಲಿ ನಾವು 7 ಬೇರೆ ಬೇರೆ ದೃಷ್ಟಿಕೋನಗಳ ಸಂಘರ್ಷವನ್ನ ನೋಡಿದ್ದೇವೆ. ಒಂದು, ರಾಣಾ ರತನ್ ಸಿಂಗ್ ಅವರದು. ಯುದ್ಧ ತಪ್ಪಿಸೋಕೆ, ಜನರ ಪ್ರಾಣ ಉಳಿಸೋಕೆ ರಾಜತಾಂತ್ರಿಕ ರಾಜಿ ಮಾಡಿಕೊಳ್ಳೋದು. ಇದನ್ನ ವ್ಯಾವಹಾರಿಕತೆ ಅಥವಾ ಪ್ರಾಕ್ಟಿಕ್ಯಾಲಿಟಿ ಅನ್ಬೋದು. ಇನ್ನೊಂದು ಗೋರಾರದ್ದು. ಗೌರವದ ವಿಷಯದಲ್ಲಿ ಯಾವ ರಾಜಿಯೂ ಇಲ್ಲ, ಪ್ರಾಣ ಹೋದ್ರೂ ಚಿಂತೆ ಇಲ್ಲ ಅನ್ನೋ ಅಚ್ಚಲ ನಿಲುವು. ಇದನ್ನ ತತ್ವ ಅಥವಾ ಪ್ರಿನ್ಸಿಪಲ್ ಅನ್ಬಹುದು. ಇದು ಇವತ್ತಿಗೂ ಪ್ರಸ್ತುತವಾಗಿರೋ ಪ್ರಶ್ನೆ. ನಮ್ಮ ಜೀವನದ ಕಷ್ಟದ ಸಂದರ್ಭಗಳಲ್ಲಿ ನಾವು ಪ್ರಾಯೋಗಿಕವಾಗಿ ಯೋಚಿಸಬೇಕಾ ಅಥವಾ ನಮ್ಮ ತತ್ವಗಳಿಗೆ ಬದ್ಧರಾಗಿರಬೇಕಾ? ಈ ವ್ಯಾವಹಾರಿಕತೆ ಮತ್ತು ತತ್ವಗಳ ನಡುವಿನ ಆ ಸಣ್ಣ ಗೆರೆಯನ್ನ ಎಲ್ಲಿ ಎಳೆಬೇಕು? ರಾಣಾ ರತನ್ ಸಿಂಗ್ ಅವರ ನಿರ್ಧಾರ ಸರಿಯಿತ್ತಾ ಅಥವಾ ಗೋರಾರ ಹಠವೇ ಶ್ರೇಷ್ಠವಾಗಿತ್ತಾ? ಈ ಪ್ರಶ್ನೆಗೆ ಸುಲಭದ ಉತ್ತರವಿಲ್ಲ. ಬಹುಶಃ ಇಂಥ ಕಥೆಗಳು ನಮಗೆ ಉತ್ತರ ಕೊಡೋದಕ್ಕಿಂತ ಹೆಚ್ಚಾಗಿ ಸರಿಯಾದ ಪ್ರಶ್ನೆಗಳನ್ನ ಕೇಳೋ ಕಲಿಸ್ತವೆ.